ಹಾಯ್ ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಫ್ರೆಂಡ್ಸ್, ನನ್ನ ಸಬ್ಸ್ಕ್ರೈಬರ್ಸ್ ತುಂಬ ಜನ ನನಗೆ ಒಂದು ಸಾರಿ ಮೇಲೆ ಒಂದು ಹೇರ್ ಸ್ಟೈಲ್ ಶೇರ್ ಮಾಡಿ ಅಂತ ಹೇಳಿದ್ರು. ಸೊ ಹಾಗಾಗಿ ಇವತ್ತು ನಾನು ಒಂದು ಕ್ವಿಕ್ ಆ್ಯಂಡ್ ಈಸಿ ಹೇರ್ ಸ್ಟೈಲ್ ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೀನಿ. ಈ ಹೇರ್ ಸ್ಟೈಲ್ ನೀವು ಯಾವುದೇ ಇಂಡಿಯನ್ ಔಟ್ಫಿಟ್ ಮೇಲೆ ವೇರ್ ಮಾಡ್ಬೋದು. ಲೈಕ್ ಸಲ್ವಾರ್ ಸೂಟ್, ಗೌನ್ ಅಥವಾ ಸ್ಯಾರಿ ಮೇಲೆ ನೀವು ಇದನ್ನು ಈಸಿಲಿ ಕ್ಯಾರಿ ಮಾಡ್ಬೋದು. ಫಸ್ಟ್ಲಿ ಹೇರ್ಸನ್ನು ಡಿಟ್ಯಾಂಗಲ್ ಮಾಡ್ಕೋಬೇಕು. ಅದಾದ ನಂತರ ನಾನು ಹೇರ್ಸನ್ನು ಸೈಡ್ ಪಾರ್ಟಿಷನ್ ಮಾಡಿದ್ದೀನಿ. ಫಸ್ಟ್ಲಿ ಇವಾಗ ನಾನು ಫ್ರೆಂಚ್ ಬ್ರೈಡನ್ನು ಮಾಡ್ತಾ ಇದ್ದೀನಿ. ಇದಕ್ಕಾಗಿ ನಾನು 2 ಸ್ಟ್ಯಾಂಡ್ಸನ್ನು ತೊಗೊಂಡಿದ್ದೀನಿ. ಅದರಲ್ಲಿ ಇವಾಗ ಒಂದೊಂದು ಹೇರ್ ಸ್ಟ್ಯಾಂಡ್ಸನ್ನು ಆ್ಯಡ್ ಮಾಡ್ತಾ ನಾನು ಬ್ರೈಡ್ ಮಾಡ್ತಾ ಇದ್ದೀನಿ. ಫ್ರೆಂಡ್ಸ್, ನಿಮಗೆ ಈ ಫ್ರೆಂಚ್ ಬ್ರೈಡ್ ಯಾವ ರೀತಿ ಮಾಡ್ತಾರೆ ಅನ್ನೋದು ಗೊತ್ತಿಲ್ಲ ಅಂತಂದರೆ ನೀವು ಡೆಫಿನೆಟ್ಲಿ ವಿಡಿಯೋನ ಪಾಸ್ ಮಾಡಿ ನೋಡ್ಬೋದು. ಫ್ರೆಂಡ್ಸ್, ನೋಡ್ತಿರುವ ಹಾಗೆ ನಾನು ಇಯರ್ಸ್ವರೆಗೆ ನಾನು ಫ್ರೆಂಚ್ ಬ್ರೈಡನ್ನು ಮಾಡಿದ್ದೀನಿ. ನಂತರ ನಾನು 2 ಸ್ಟ್ಯಾಂಡ್ ಬ್ರೈಡನ್ನು ಮಾಡ್ತಾ ಇದ್ದೀನಿ. ಈ ರೀತಿಯಾಗಿ ಕಂಪ್ಲೀಟ್ ಆಗಿ 2 ಸ್ಟ್ಯಾಂಡ್ ಬ್ರೈಡ್ ಮಾಡ್ಕೊಂಡು ಆದ ನಂತರ ನಾನು ರಬ್ಬರ್ ಬ್ಯಾಂಡ್ ಮೂಲಕ ಅದನ್ನು ಸೆಕ್ಯೂರ್ ಮಾಡ್ತೀನಿ. ಇವಾಗ ಉಳಿದಿರುವಂಥ ಎಲ್ಲ ಹೇರ್ಸನ್ನು ಈ ರೀತಿಯಾಗಿ ಸೈಡ್ನಲ್ಲಿ ತಗೊಂಡು 2 ಇದರಲ್ಲಿ ಸ್ಪ್ಲಿಟ್ ಮಾಡ್ತೀನಿ. ಸೊ ಇವಾಗ ನಾನು ನಾರ್ಮಲ್ 3 ಸ್ಟ್ಯಾಂಡ್ ಬ್ರೈಡನ್ನು ಮಾಡ್ತಾ ಇದ್ದೀನಿ. ಈ ರೀತಿಯಾಗಿ ಅದರಲ್ಲಿ ಇವಾಗ ಈ ಸ್ಟ್ಯಾಂಡನ್ನು ಆ್ಯಡ್ ಮಾಡ್ತಾ 3 ಸ್ಟ್ಯಾಂಡ್ ಬ್ರೈಡನ್ನು ಮಾಡ್ತಾ ಇದ್ದೀನಿ. ಫ್ರೆಂಡ್ಸ್, ಈ ಹೇರ್ ಸ್ಟೈಲ್ ಎಸ್ಪೆಷಲಿ ನಿಮ್ಮ ಥಿನ್ ಹೇರ್ಸ್ ಇದ್ದರೆ ಅದಕ್ಕೆ ವ್ಯಾಲ್ಯೂಮ್ ಆ್ಯಡ್ ಮಾಡುತ್ತೆ ಅಂತ ಹೇಳ್ಬೋದು. ಸೊ ಈ ರೀತಿಯಾಗಿ ಈವನ್ಲಿ ನಾನು ಚೆನ್ನಾಗಿ ಬ್ರೈಡ್ ಮಾಡಿಕೊಂಡು ಎಂಡ್ನಲ್ಲಿ ರಬ್ಬರ್ ಬ್ಯಾಂಡ್ ಮೂಲಕ ಸೆಕ್ಯೂರ್ ಮಾಡ್ತೀನಿ. ಸೆಕ್ಯೂರ್ ಮಾಡ್ಕೊಂಡು ಆದ ನಂತರ ಈ ರೀತಿಯಾಗಿ ಹೇರ್ಸನ್ನು ಪುಲ್ ಮಾಡಿ ಇದರಿಂದ ಹೇರ್ಸ್ನಲ್ಲಿ ವ್ಯಾಲ್ಯೂಮ್ ಆ್ಯಡ್ ಆಗುತ್ತೆ. ಆ್ಯಂಡ್ ನೆಕ್ಸ್ಟ್ ಈ ರೀತಿಯಾಗಿ ಹೇರ್ಸನ್ನು ರೋಲ್ ಮಾಡಿ ರಬ್ಬರ್ ಬ್ಯಾಂಡ್ ಮೂಲಕ ಆ್ಯಂಡ್ ಯು ಪಿನ್ ಮೂಲಕ ಅದನ್ನು ಚೆನ್ನಾಗಿ ಸೆಕ್ಯೂರ್ ಮಾಡಿ. ಸೊ ಫ್ರೆಂಡ್ಸ್, ನೋಡ್ಬೋದು ಎಷ್ಟು ಈಸಿಲಿ ಆ್ಯಂಡ್ ಕ್ವಿಕ್ಲಿ ನಾವು ಈ ಹೇರ್ ಸ್ಟೈಲ್ ಮಾಡಿದ್ವಿ ಅಂತ. ಇದನ್ನು ನೀವು ಆರ್ಟಿಫಿಷಿಯಲ್ ಫ್ಲವರ್ ಅಥವಾ ರಿಯಲ್ ಫ್ಲವರ್ ಮೂಲಕ ಡೆಕೋರೇಟ್ ಮಾಡ್ಬೋದು. ಸೊ ಫ್ರೆಂಡ್ಸ್, ಇಲ್ಲಿ ನಾನು ಕಮರ್ ಬಂಧನ ಯೂಸ್ ಮಾಡ್ತಾ ಇದ್ದೀನಿ. ಈ ರೀತಿಯಾಗಿ ಕಮರ್ ಬಂಧನ ಅದರ ಮೇಲೆ ರೋಲ್ ಮಾಡ್ತಾ ಇದ್ದೀನಿ. ಸೊ ಫ್ರೆಂಡ್ಸ್, ಖಂಡಿತವಾಗಿಯೂ ಈ ಕ್ವಿಕ್ ಆ್ಯಂಡ್ ಈಸಿ ಹೇರ್ ಸ್ಟೈಲನ್ನು ನೀವು ಕೂಡ ಟ್ರೈ ಮಾಡಿ ನಿಮ್ಮ ಫೋಟೋನ ನನಗೆ ಇನ್ಸ್ಟಾಗ್ರಾಮ್ದಲ್ಲಿ ಸೆಂಡ್ ಮಾಡಿ. ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ಅವ್ರಿಗೆ ಶಾರ್ಟ್ಔಟ್ ಮಾಡ್ತೀನಿ. ಆ್ಯಂಡ್ ಇವತ್ತಿನ ವಿಡಿಯೋ ಇಷ್ಟ ಆದರೆ ವಿಡಿಯೋಗೆ ಒಂದು ಲೈಕ್ ಮಾಡಿ. So till the next video, bye.